ಹಲೋ ಹಾಯ್ ಮೈ ಡಿಯರ್ ಫ್ಯಾಮಿಲಿ ಮೆಂಬರ್ಸ್, ವೆಲ್ಕಮ್ ಟು ಮೈ ಚಾನಲ್ ಗೃಹಲಕ್ಷ್ಮಿಗೆ. ಇದು ಬಂದುಬಿಟ್ಟು ನಿನ್ನೆ ವೀಡಿಯೋದೆ ಕಂಟಿನ್ಯೂ ವೀಡಿಯೋ ಇವತ್ತು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ಕ್ಲಿಪ್ಪು ನಿನ್ನೆ ವೀಡಿಯೋದಲ್ಲಿ ಸಹ ಇದೆ. ಏರ್ ಫಾಲ್ಗೆ ಮತ್ತು ಹೇರ್ ಗ್ರೋತ್ಗೆ ನಾವು ಆಯಿಲ್ ಯಾವ ರೀತಿ ನಾವು ಏರ್ಗೆ ಮೇಂಟೈನ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಮೇಲೆ ನಿನ್ನೆ ನಾನು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೋಡಿ. ತುಂಬ ಯೂಸ್ಫುಲ್ ಆಗಿರೋವಂಥ ವಿಡಿಯೋ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ. ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಅದೇ ರೀತಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಇವತ್ತು ನಿನ್ನೆ ಭಾನುವಾರದ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ನಾನು ರೊಟೀನ್ ನಿನ್ನೆ ಶೇರ್ ಮಾಡಿದ್ದೆ, ನಿನ್ನೆ ಸಂಜೆ. ಸೊ ಇವತ್ತು ಮಧ್ಯಾಹ್ನದಿಂದ ಸಾಯಂಕಾಲದವರೆಗೂ ನಾನು ಏನು ಮಾಡಿದ್ದೀನಿ ಅಂತಂದ್ಬಿಟ್ಟು ಶೇರ್ ಮಾಡೋಣ ಅಂದ್ಕೊಂಡೆ. ಬಟ್ ತುಂಬ ಲೆಂತಿ ಆಗೋಗುತ್ತೆ, ನಾನು ಮಾಡಿರೋ ಕೆಲಸ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಈ ವಿಡಿಯೋ ತುಂಬ ಬೋರ್ ಅನಿಸ್ಬಿಡುತ್ತೆ ಅಂತಂದ್ಬಿಟ್ಟು ಎಲ್ಲ ಕೆಲಸಗಳು ಸ್ಕಿಪ್ ಮಾಡಿಬಿಟ್ಟು ನನ್ನದೇ ಆದ ಸ್ಟೈಲಲ್ಲಿ ಮಟನ್ ಸಾಂಬಾರು ಮತ್ತು ಮುದ್ದೆ ಮಾಡೋದು ತೋರಿಸ್ತಾ ಇದ್ದೀನಿ. ಭಾನುವಾರದ ಬಾಡೂಟ ಅಂದರೆ ನಮ್ಮ ಮನೆಗೆ ಇದೆ ಸ್ನೇಹಿತರೆ. ಇವತ್ತು ಮಟನ್ 1 kg ತೊಗೊಂಬಂದಿದ್ರು ಮಧ್ಯಾಹ್ನ. ಸೊ ಆದ್ದರಿಂದ ನಾನು ಮಟನ್ ಸಾಂಬಾರು ಯಾವ ರೀತಿ ಮಾಡಬೇಕು ಅಂತಂದ್ಬಿಟ್ಟು ಗೊತ್ತಿಲ್ಲದಿರೋರಿಗೆ ತುಂಬ ಉಪಯೋಗ ಆಗುತ್ತೆ ಈ ವಿಡಿಯೋ. ಹೊಸದಾಗಿ ಯಾರಾದರೂ ಮದುವೆ ಆಗಿ ಹೋಗಿದ್ದರೆ, ಮನೆಗೆ ಯಾರೂ ಹೇಳ್ಕೊಡೋರಿಲ್ಲ ಅಂತಂದರೆ ಅಂಥ ಒಂದು ಹೆಣ್ಮಕ್ಳಿಗೆ ಈ ವಿಡಿಯೋ ಒಂದು ಉಪಯೋಗ ಆಗುತ್ತೆ. ಅಟ್ಲೀಸ್ಟು 10 ಜನರಲ್ಲಿ ಇಬ್ಬರಿಗಾದರೂ ಯೂಸ್ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ನಾನು ಈ ವಿಡಿಯೋ ಮಾಡಿ ಶೇರ್ ಮಾಡ್ತಾಯಿದ್ದೀನಿ. ದಯವಿಟ್ಟು ವಿಡಿಯೋ ಕಷ್ಟಪಟ್ಟು ಮಾಡಿದ್ದಕ್ಕೆ ಒಂದು ಲೈಕ್ ಕೊಡಿ. ನೋಡಿ, ಇವಾಗ ನಾನು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯಿ, ಗೋಡಂಬಿ, ಒಂದು ಸ್ವಲ್ಪ ಚಕ್ಕೆ ಲವಂಗ, ಒಂದು ಸ್ವಲ್ಪ ಮೆಣಸು, ಒಂದು ಸ್ವಲ್ಪ ಶುಂಠಿ ಇಷ್ಟನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಚಿಪ್ಪಷ್ಟು ಹಸಿ ಕೊಬ್ಬರಿನ ಈ ರೀತಿ ಸಣ್ಣಗೆ ಹಾಕ್ತಾಯಿದ್ದೀನಿ. ನೀವು ಈ ರೀತಿ ನಾನು ಹಚ್ತಾ ಇದ್ದೀನಿ ನೋಡಿ, ಇದೇ ರೀತಿ ನೀವು ಹಚ್ಚಬೇಕಂತ ಏನಿಲ್ಲ ಸ್ನೇಹಿತರೆ, ತುರಿದ್ಬಿಟ್ಟು ಬೇಕಾದರೂ ಹಾಕ್ಕೋಬೋದು ನೀವು. ಸೊ ನಾನು ಈ ರೀತಿ ಕೈಯಲ್ಲೇ ನಾನೆಲ್ಲ ಶಾರ್ಪ್ ಮಾಡ್ತಾ ಇದ್ದೀನಲ್ಲ, ಸೊ ಈ ರೀತಿ ನೀವು ಮಾಡೋಕ್ಕೆ ಹೋಗ್ಬೇಡಿ. ಸೊ ಅನುಭವ ಇದ್ದರೆ ಮಾತ್ರ ಈ ರೀತಿ ಮಾಡಿ, ಇಲ್ಲಾಂದರೆ ಬೆರಳು ಕಟ್ಟಾಗೋ ಚಾನ್ಸ್ ಇರುತ್ತೆ. ಸೊ ಕೊಬ್ಬರಿ ಎಲ್ಲ ನಾನು ಕಟ್ ಮಾಡ್ಕೊಂಡಿದ್ದಾಯಿತು. ಅದೇ ರೀತಿ ಕೊತ್ತಂಬರಿ ಸೊಪ್ಪನ್ನು ಸಹ ನಾನು ಬಿಡಿಸಿಟ್ಕೊತಾ ಇದ್ದೀನಿ. ಇವಾಗ 1 kg ಮಟನ್ನು ಈ ರೀತಿ ನೀಟಾಗಿ ವಾಶ್ ಮಾಡಿಬಿಟ್ಟು ಒಂದು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಮಟನ್ ನೀವು ಯಾವ ಒಂದು ರೀತಿ ಇರುವಂಥ ಮಟನ್ ತಗೊಂಡಿರ್ತೀರ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ನೀವು ಕುಕ್ಕರ್ ವಿಸಲ್ ಕೂಗಿಸ್ಕೋಬೇಕಾಗುತ್ತೆ. ಎಳೆದಾಗಿದ್ದರೆ ಒಂದು 5ರಿಂದ 8 ವಿಸಲ್ ಆದರೆ ಚೆನ್ನಾಗಿ ಬೆಂದ್ಕೊಂಡ್ಬಿಡುತ್ತೆ. ಇಲ್ಲ ಸ್ವಲ್ಪ ಬಲ್ತಿದೆ ನಮಗೆ ಮಾಂಸ ಅನ್ನಂಗಿದ್ರೆ ನೀವು 10ರಿಂದ 12 ವಿಸಲ್ ಹಾಕ್ಸ್ಕೋಬೇಕಾಗುತ್ತೆ ಸ್ನೇಹಿತರೆ. ಒಮ್ಮೊಮ್ಮೆ 10ರಿಂದ 12 ಹಾಕಿದ್ರೂ ಬೆಂದಿರಲ್ಲ, ಚೆನ್ನಾಗಿ ಬಲ್ತಿರೋ ಅಂತಹ ಮಾಂಸ ಆದರೆ. ಸೊ ಇವಾಗ ಮಟನ್ ಮುಳುಗೋವರೆಗೂ ನೀರನ್ನು ಹಾಕಿಬಿಟ್ಟು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನೀವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಿಮ್ಗೆ ರೆಡಿ ಇದ್ದರೆ ನೀವು ಇದ್ರ ಜೊತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸ್ವಲ್ಪ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಸ್ವಲ್ಪ ಒಂದು ಚಿಟಿಕೆ ಅರಿಶಿನ ಹಾಕಿಬಿಟ್ಟು ಇವಾಗ ನಾನು ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ವಿಸಲ್ನ ಹಾಕಿ ಸ್ಟವ್ ಮೇಲೆ ಇಡ್ತೀನಿ. ನಾನಿಲ್ಲಿ ಒಂದು 7 ವಿಸಲ್ ಅಷ್ಟೇ ಹಾಕ್ಸ್ಕೊಂಡಿದ್ದೀನಿ ಸ್ನೇಹಿತರೆ. ಹೇಳಿದ್ನಲ್ಲ, ನೀವು ಮಟನ್ ಅನ್ನೋದು ತೊಗೊಂಬಂದಿರೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಕೆಲವೊಂದು ಬೇಗ ಬೆಂದ್ಕೊಂಡ್ಬಿಡುತ್ತೆ, ಕೆಲವೊಂದು ಎಷ್ಟೇ ವಿಸಲ್ ಹಾಕ್ಸಿದ್ರೂ ಬೇಯಲ್ಲ. ಆದ್ದರಿಂದ ನೋಡಿಕೊಂಡು ನಿಮ್ಮ ಕುಕ್ಕರ್ ಕ್ವಾಲಿಟಿ ಅದೇ ರೀತಿ ನೀವು ತೊಗೊಂಬಂದಿರೋ ಮಟನ್ ಕ್ವಾಲಿಟಿ ಮೇಲೆ ನೋಡ್ಕೊಳ್ಳಿ ನೀವು. ಸೊ ಫೈನಲಿ ನಾನು ಕುಕ್ಕರ್ ವಿಸಲ್ಗೆ ಇಟ್ಟಿದ್ದೀನಿ. ಇನ್ನೊಂದು ಕಡೆ ನಾನು ಮಸಾಲೆ ರೆಡಿ ಮಾಡ್ಕೋಬೇಕಂತಂದ್ಬಿಟ್ಟು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಆವಾಗಲೇ ನಾವು ಬಿಡಿಸಿಟ್ಕೊಂಡಿದ್ವಲ್ಲ ಮಸಾಲೆ ಎಲ್ಲ, ಬೆಳ್ಳುಳ್ಳಿ, ಈರುಳ್ಳಿ, ಒಣಮೆಣಸಿನ್ಕಾಯಿ ಮತ್ತು ಚಕ್ಕೆ ಲವಂಗ, ಸ್ವಲ್ಪ ಕಾಳು ಮೆಣಸು, ಇವೆಲ್ಲ ಒಂದೇ ಸಲ ಹಾಕಿಬಿಟ್ಟು 1 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ನಾನು ಫುಲ್ಲು ಬ್ರೌನ್ ಕಲರ್ ಬರೋವರೆಗೂ ನಾನೇನು ಫ್ರೈ ಮಾಡಲ್ಲ ಮಸಾಲೆ. ಯಾಕಂದರೆ ಅದರ ಒಂದು ಸ್ಮೆಲ್ ಮತ್ತು ಟೇಸ್ಟ್ ಕಳ್ಕೊಂಡ್ಬಿಡುತ್ತೆ. ಆದ್ದರಿಂದ ಒಂದು ಅರ್ಧ ನಮಗೆ ಹುರ್ಕೋಬೇಕಷ್ಟೆ. ಅಂದರೆ ಸ್ವಲ್ಪ ಕಲರ್ ಟರ್ನ್ ಆಗ್ತಿದೆ ಅನ್ನೋ ಮೂಮೆಂಟಲ್ಲಿ ಸ್ಟವ್ನ ಆಫ್ ಮಾಡಿಬಿಡ್ತೀನಿ. ಮೇಯ್ನ್ ಇದಕ್ಕೆ ನಾನು ಗೋಡಂಬಿನ ಏನಕ್ಕೆ ಸೇರಿಸಿದ್ರೆ ಅಂತಂದರೆ, ನೀವು ಮಟನ್ ಸಾಂಬಾರ್ಗಾಗಿರ್ಬೋದು, ಚಿಕನ್ ಸಾಂಬಾರ್ಗಾಗಿರ್ಬೋದು, ರುಬ್ಬೋವಂತಹ ಮಸಾಲೆ ಸಾಂಬಾರಿಗೆ ಗೋಡಂಬಿನ ಒಂದು 4ರಿಂದ 5 ಹಾಕಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಮತ್ತು ಸಾಂಬಾರು ಸಹ ತಿಕ್ನೆಸ್ ಅನ್ನೋದು ಬರುತ್ತೆ. ನಿಮ್ಮ ಕೊಬ್ಬರಿ ಕ್ವಾಲಿಟಿ ಕಡಿಮೆ ಇದೆ ಅಂತಂದರೆ ಕಡಿಮೆ ಹಾಕ್ಕೊತೀವಿ, ಕೊಬ್ಬರಿ ಕಡಿಮೆ ತಿಂತೀವಿ ಅನ್ನೋರು ಬೇಕಂದರೆ ಕೊಬ್ಬರಿನ ತುಂಬ ಕಡಿಮೆ ಮಾಡಿಬಿಟ್ಟು ಬೇಕಂತಂದರೆ ಗೋಡಂಬಿನ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು.
ಅದಾದಮೇಲೆ ನಾನು ಮಸಾಲೆನೆಲ್ಲ ತಣ್ಣಗಾಕ್ಬಿಟ್ಟಿದ್ದೆ. ಅದಾದಮೇಲೆ ಕೊಬ್ಬರಿ ಮತ್ತು ನಾನು ಹುರ್ಕೊಂಡಿರೋಂಥ ಮಸಾಲೆನ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಹೋಮ್ ಮೇಡ್ ಧನಿಯಾ ಪೌಡರ್ನ ಸಹ ಸೇರಿಸ್ತಾ ಇದ್ದೀನಿ. ಫೈನಲಿ ಗಸಗಸೆ ಆಗಬೇಕಾಗಿತ್ತು. ಗಸಗಸೆ ಆಗಬೇಕಂತಂದರೆ ಇವು ಬೇಗ ಸೀದೋಗ್ಬಿಡುತ್ತೆ ಅಂತಂದ್ಬಿಟ್ಟು ಬಿಸಿ ಇದೆ ಅಲ್ಲ, ಅದಕ್ಕೆ ಸುಮ್ಮನೆ ತವಕ್ಕೆ ಹಾಕಿಬಿಟ್ಟು ತುಂಬ ಬಿಸಿ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತಂದ್ಬಿಟ್ಟು ಬಿಸಿಗೆ ನಾನು ಬೆಚ್ಚಗೆ ಮಾಡಿಬಿಟ್ಟು ಅದನ್ನು ಸಹ ಮಸಾಲೆಗೆ ಸೇರಿಸ್ತಾ ಇದ್ದೀನಿ. ನಿಜ ಹೇಳ್ತೀನಿ ಸ್ನೇಹಿತರೆ, ನಾನು ಮಾಡೋವಂಥ ಸ್ಟೈಲಲ್ಲಿ ಮಾಡಿ ನೋಡಿ. ಎಲ್ಲರೂ ಯಾವ ರೀತಿ ಮಾಡ್ತಿರೋ ನಿಮ್ಮದೇ ಆದ ಸ್ಟೈಲ್ ಇರುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನಾನು ಮಾಡ್ತಿರೋ ಸ್ಟೈಲ್ ನನಗಿಷ್ಟ ಆಗುತ್ತೆ, ನಮ್ಮ ಮನೆಯವ್ರಿಗೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ಚೆನ್ನಾಗಿತ್ತು ಸಾಂಬಾರಂತೂ. ಸೊ ಅದಾದಮೇಲೆ ನಿಮಗೆ ಪುದೀನ ಫ್ಲೇವರ್ ಇಷ್ಟ ಆಗಿದ್ರೆ ಪುದೀನ ಹಾಕ್ಕೊಳ್ಳಿ, ಕೊತ್ತಂಬರಿ ಪುದೀನ ಎರಡನ್ನೂ ಸ್ವಲ್ಪ ಹುರ್ಕೊಂಬಿಟ್ಬೇಕಂದ್ರೆ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಪುದೀನ ಅಷ್ಟೊಂದು ಇಷ್ಟಪಡಲ್ಲ ನಮ್ಮ ಮನೆಗೆ, ಅದರಿಂದ ಪುದೀನ ಸ್ಕಿಪ್ ಮಾಡಿದ್ದೀನಿ. ಸೊ ಇವಾಗ ಮಸಾಲೆನೆಲ್ಲ ಸ್ವಲ್ಪ ತಣ್ಣಗಾಗಿ ಬಿಟ್ಬಿಟ್ಟು ಸ್ವಲ್ಪ ಪಾತ್ರೆ ಇದ್ದವು. ಸೊ ನಾನು ಅಡುಗೆ ಮನೆಗೆ ಮೇಂಟೈನ್ ಮಾಡುವಂಥ ಕೆಲಸ ಅಂತಂದರೆ ಇದು. ಅಡುಗೆ ಮಾಡಿಕೊಂಡೆ ಈ ರೀತಿ ಏನು ಪಾತ್ರೆಗಳು ಅನ್ನೋದು ಸಿಂಕಲ್ಲಿರುತ್ತೋ ಅದನ್ನು ವಾಶ್ ಮಾಡ್ಕೊಂಡ್ಬಿಡ್ತೀನಿ ಸ್ನೇಹಿತರೆ. ಒಂದೇ ಸಲ ರಾಶಿ ಬಿದ್ದೋಗ್ಬಿಟ್ರೆ ಪಾತ್ರೆಗಳು ಅನ್ನೋದು ತುಂಬ ತೊಳೆಯೋದಕ್ಕೂ ನಮಗೆ ತುಂಬ ಕಷ್ಟ ಆಗುತ್ತೆ. ಅದನ್ನ ಹಂಗೆ ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅಷ್ಟು ಪಾತ್ರೆ ಇದ್ದಾವಲ್ಲ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ತೊಳೆಯೋಣ, ಸ್ವಲ್ಪ ಹೊತ್ತು ಈ ಕೆಲಸ ಮಾಡಿ ಮತ್ತೆ ತೊಳೆಯೋಣ ಅನ್ನೋ ಒಂದು ಮನ್ಸು ಬಂದುಬಿಡುತ್ತೆ. ಆದ್ದರಿಂದನೇ ನಾನು ಈ ರೀತಿ ಅಡುಗೆ ಮಾಡಿಕೊಂಡೆ ನಾನು ಏನು ಪಾತ್ರೆಗಳು ಬಿದ್ದಿರುತ್ತೋ ಅದನ್ನು ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಆದ್ದರಿಂದನೇ ನಮಗೆ ಸಿಂಕ್ ಆಲ್ವೇಸ್ ಕ್ಲೀನಾಗಿರುತ್ತೆ. ಏನಂತಂದರೆ ಸಿಂಕ್ ಏರಿಯಾ ಅನ್ನೋದು ಖಾಲಿಯಾಗಿದ್ದರೆ ಮನೆಯಲ್ಲಿ ಆಲ್ಮೋಸ್ಟ್ ಮುಕ್ಕಾಲು ಕೆಲಸ ಕಡಿಮೆ ಆದಂಗೆ. ಅದು ಒಂದು ದೊಡ್ಡ ಕೆಲಸ ನನಗಂತೂ. ಏನು ಬಿದ್ದಿರೋ ಪಾತ್ರೆಗಳು ತಕ್ಷಣ ನಾವು ಹಾಗೆ ವಾಶ್ ಮಾಡ್ಕೊಂಡ್ಬಿಟ್ಟಿದ್ವಿ ಅಂತಂದರೆ ಆ ಟೈಮ್ ಬೇಕಂದರೆ ಇನ್ನೊಂದು ಕೆಲಸ ಮಾಡೋಕ್ಕೆ ಕೊಡ್ಬೋದು ನಾವು. ಅಡುಗೆ ಮನೆಯಲ್ಲಿ ಬಂದಿದ್ದೀವಿ ಅಂತಂದರೆ ಒಂದೇ ಸಲ ಅಡುಗೆ ಕೆಲಸ, ಪಾತ್ರೆ ಕೆಲಸ, ಕಿಚನ್ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡೇ ನಾನು ಆಚೆ ಹೋಗೋದು. ಫಸ್ಟಿಗೆ ನಾನು ಎಲ್ಲ ಈ ಕೆಲಸ ಮುಗಿಸ್ಕೊಂಡು, ಅಡುಗೆ ಕೆಲಸ ಮುಗಿಸ್ಕೊಂಡು ಬೇರೆ ಕೆಲಸಗಳೆಲ್ಲ ಆಚೆ ಹಾಲಲ್ಲಿ ಮತ್ತು ವಾಶ್ರೂಮಲ್ಲಿ ಏನು ಕೆಲಸಗಳು ಮುಟ್ಟಕ್ಕೆ ಹೋಗಲ್ಲ. ಅಡುಗೆ ಮನೆಗೆ ಬಂದಿದ್ದೀನಿ ಅಂತಂದರೆ ಅಡುಗೆ ಮುಗಿಸ್ಬಿಡ್ಬೇಕು, ಪ್ಲಸ್ಸು ಕಿಚನ್ ಕ್ಲೀನ್ ಆಗಬೇಕು, ಸ್ಟವ್ ಏರಿಯಾ ಕ್ಲೀನ್ ಆಗಬೇಕು, ಸಿಂಕ್ ಏರಿಯಾ ಖಾಲಿ ಆಗಿರಬೇಕು. ಇಷ್ಟು ಕೆಲಸ ಮುಗಿಸ್ಕೊಂಡೆ ಒಮ್ಮೆ ನಾನು ಆಚೆ ಹೋಗೋದು. ಅದಾದಮೇಲೆ ಮತ್ತೆ ಹಾಲಲ್ಲಿ ಎಲ್ಲ ಆರ್ಗನೈಸ್ ಮಾಡೋದು, ವಾಶ್ ಮಾಡೋದು, ಬಟ್ಟೆ ಮಿಷನ್ಗೆ ಹಾಕೋದು, ಇವೆಲ್ಲ ಮತ್ತೆ ಕೆಲಸಗಳಾಗುತ್ತೆ. ಇಲ್ಲ ಫಸ್ಟ್ ಅವೆಲ್ಲ ಮುಗಿಸ್ಕೊಂಬಂದು ಲಾಸ್ಟಲ್ಲಿ ಕಿಚನ್ಗೆ ಬರ್ತೀನಿ. ಸೊ ಈ ರೀತಿ ಎಲ್ಲ ಆದಮೇಲೆ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದಾದಮೇಲೆ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಒಂದು ಕಡೆ ಮುದ್ದೆಗೆ ಇಟ್ಟಿದ್ದೀನಿ ಸ್ನೇಹಿತರೆ. ಮುದ್ದೆ ಇಲ್ಲಿ ನಾನು ಬರೀ ರಾಗಿ ಹಸಿಟ್ಟಿಂದ ಮಾಡ್ತಾಯಿಲ್ಲ, ಸ್ವಲ್ಪ ಸೊಸೈಟಿ ಅಕ್ಕಿನ ಆ್ಯಡ್ ಮಾಡಿದ್ದೀನಿ ಮುದ್ದೆಗೆ. ಯಾಕಂತಂದರೆ ಮಟನ್ ಸಾಂಬಾರಿಗೆ ಬರೀ ಮುದ್ದೆ, ತಿಳಿ ಮುದ್ದೆ ಮಾಡಿದ್ದೀವಿ ಅಂತಂದರೆ ಮಕ್ಕಳು ಇಷ್ಟಪಟ್ಟು ತಿನ್ನಲ್ಲ. ಆದ್ದರಿಂದನೇ ಒಂದಷ್ಟು ಅಕ್ಕಿನ ಹಾಕಿಬಿಟ್ಟು ಅದ್ರ ಜೊತೆನೇ ನಾನು ಮತ್ತೆ ರಾಗಿ ಹಸಿಟ್ಟನ್ನ ಹಾಕಿ ಮುದ್ದೆ ಮಾಡೋದು. ಸೊ ಫೈನಲಿ ನನಗೆ ಒಂದು 7 ವಿಸಲ್ ಕೂಗಿಸ್ಕೊಂಡಿದ್ದ ಆದಮೇಲೆ ಮಟನ್ ಕುಕ್ಕರ್ ವಿಸಲ್ಲು ತಣ್ಣಗಾಗಿಬಿಟ್ಟಿದ್ದೀನಿ. ಮಸಾಲೆ ಸಹ ರೆಡಿ ಆಗಿದೆ. ಇವಾಗ ಸ್ಟವ್ ಮೇಲೆ ಈ ರೀತಿ ಮಣ್ಣಿನ ಪಾತ್ರೆ ಇಟ್ಟಿದ್ದೀನಿ ಸ್ನೇಹಿತರೆ. ನನಗೆ ಮಟನ್ ಸಾಂಬಾರಾಗಲಿ, ಚಿಕನ್ ಸಾಂಬಾರಾಗಲಿ, ಬಸ್ಸಾರಾಗಲಿ ಈ ಮೂರಲ್ಲಿ ಯಾವುದೇ ಒಂದು ರೆಸಿಪಿ ಮಾಡಿದ್ರು ನಾನು ಮೇಯ್ನು ಉಪಯೋಗ ಮಾಡೋದು ಅಂತಂದರೆ ಈ ಒಂದು ಮಡಿಕಿನ ಪಾತ್ರೆ. ನನಗೆ ಈ ಪಾತ್ರೆಯಲ್ಲಿ ಮಾಡಬೇಕಂತಂದರೆ ತುಂಬ ಇಷ್ಟ. ಅದಲ್ದಿರ ರುಚಿ ಸಹ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೀವು ಟ್ರೈ ಮಾಡಿ, ಒಂಥರ ಡಿಫ್ರೆಂಟಾಗಿರುತ್ತೆ, ತಿನ್ನೋದಕ್ಕೂ ತುಂಬ ರುಚಿಕರ ಅನಿಸುತ್ತೆ. ನನಗೆ ಈ ಪಾತ್ರೆಯಲ್ಲಿ ಏನಾದರೂ ಸಾಂಬಾರುಗಳು ಮಾಡಿದ್ದೀನಿ ಅಂತಂದರೆ, ಉಳಿದಿರೋ ಸಾಂಬಾರು ಸಹ ಏನನ್ನ ನೈಟ್ ಉಳಿದಿರೋ ಸಾಂಬಾರು ಇದ್ದರೆ ಇದಕ್ಕೆ ಹಾಕಿಬಿಟ್ಟು ಸ್ಟವ್ನ ಸ್ಲಿಮ್ಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಡ್ತೀನಿ. ಆವಾಗ ಟೇಸ್ಟ್ ಅನ್ನೋದು ಎಷ್ಟು ಚೆನ್ನಾಗಿ ಟರ್ನ್ ಆಗುತ್ತೆ ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಯಾವಾಗಾದರೂ ಟ್ರೈ ಮಾಡಿದರೆ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ನನಗಂತೂ ಯಾವುದೇ ಸಾಂಬಾರು ಯಾವುದೇ ಪಾತ್ರೆಯಲ್ಲಿ ಮಾಡಿದ್ರೂ ಇದರಷ್ಟು ರುಚಿ ಬರಲ್ಲ ಅಂತ ನನ್ನ ಒಂದು ಅನಿಸಿಕೆ. ಸೊ ಅದಾದಮೇಲೆ ಒಗ್ಗರಣೆಗೆ ನಾನು ಸಾಸಿವೆ ಮತ್ತು ಈರುಳ್ಳಿ, ಕರಿಬೇವು ಸೊಪ್ಪನ್ನ ಎಲ್ಲ ಹಾಕಿಬಿಟ್ಟು ಅದಾದಮೇಲೆ ನಾವು ರುಬ್ಕೊಂಡಿರುವಂಥ ಮಸಾಲೆನ ಹಾಕ್ತಾಯಿದ್ದೀನಿ. ನನಗೆ ಆಲ್ರೆಡಿ ನಾನು ಕುಕ್ಕರಲ್ಲಿ ಮಟನ್ ಅನ್ನೋದು ಬೇಯಿಸ್ಕೊಂಡಿದ್ದೀನಿ. ಆದ್ರೂ ಈ ಮಸಾಲೆ ಜೊತೆ ಚೆನ್ನಾಗಿ ಬೇಯಬೇಕು ಅಂತಂದರೆ ಸ್ವಲ್ಪ ನೀರನ್ನು ಜಾಸ್ತಿ ಆಗಬೇಕು. ಮಟನ್ ಆಗಿರೋದ್ರಿಂದ ನೀವು ಎಷ್ಟೇ ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೂ ಒಂದ್ಸಲಿ ಈ ರೀತಿ ಪಾತ್ರೆಯಲ್ಲಿ ಸಪ್ರೇಟಾಗಿ ಮಸಾಲೆಯನ್ನು ಆ್ಯಡ್ ಮಾಡಿಬಿಟ್ಟು ಬೇಯಿಸ್ಕೊಳ್ಳಿ. ಅದರ ಟೇಸ್ಟೇ ಬೇರೆ ಇರುತ್ತೆ. ಒಂದೇ ಸಲ ನೀವು ಮಸಾಲೆ ಎಲ್ಲ ರುಬ್ಬಿಬಿಟ್ಟು ಮಟನ್ ಜೊತೆನೇ ನೀವು ಕುಕ್ಕರ್ ವಿಸಲ್ ಹಾಕ್ಸಿದೆ ಆದರೆ ನಾವು ಹಾಕಿರೋಂಥ ಮಸಾಲೆನೆಲ್ಲ ಕುಕ್ಕರ್ ವಿಸಲಿಂದ ಆಚೆ ಬಂದುಬಿಡುತ್ತೆ. ಸೊ ಆವಾಗ ಆ ಟೇಸ್ಟ್ ಅನ್ನೋದು ಕಲ್ಕೊಂಡ್ಬಿಡುತ್ತೆ ಕುಕ್ಕರಲ್ಲಿ. ಆದ್ದರಿಂದನೇ ಫಸ್ಟು ಮಟನ್ ಅನ್ನೋದು ಬೇಯಿಸ್ಕೊಂಡ್ಬಿಟ್ಟಿದ್ದ ಆದಮೇಲೆ ಮಸಾಲೆಗೆ ಒಂದು 10ರಿಂದ 15 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಈ ರೀತಿ ನಾನು ಬೇಯಿಸ್ಕೊಳ್ಳೋದು. ಮಟನ್ ಆಗಿರ್ಬೋದು, ಚಿಕನ್ ಆಗಿರ್ಬೋದು, ಆವಾಗ ರುಚಿ ಅನ್ನೋದು ತುಂಬ ಚೆನ್ನಾಗಿರುತ್ತೆ.
ಸೊ ಫೈನಲಿ ಸಾಂಬಾರು ಸಹ ಚೆನ್ನಾಗಿ ಬೆಂದ್ಕೊಂಡ್ಬಿಟ್ಟಿದೆ ಸ್ನೇಹಿತರೆ. ನೋಡಿ ತುಂಬ ತಿಕ್ಕಾಗಿ ರೆಡಿ ಆಗಿದೆ. ನಾನು ಅದನ್ನು ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಆ ಪಾತ್ರೆಯಲ್ಲಿ ಬೇರೆ ಏನೋ ಮಾಡಬೇಕಾಗಿತ್ತು. ಸೊ ಆದ್ದರಿಂದನೇ ಅದಾದಮೇಲೆ ಮುದ್ದೆ ಸಹ ನೋಡಿ, ಮುದ್ದೆನೂ ರೆಡಿ ಆಯಿತು. ಜಸ್ಟ್ ಇಲ್ಲಿ ನಾವು 4 ಜನ ಇರೋದ್ರಿಂದ 4 ಜನಕ್ಕೂ ಸ್ಮಾಲ್ ಮುದ್ದೆ ಆಗುತ್ತೆ. ಅದ್ರ ಜೊತೆಗೆ ಬೇಕಂತಂದರೆ ರೈಸ್ ಇದೆ, ರೈಸ್ ತಗೊತಾರೆ. ಯಾಕಂತಂದರೆ ಮುದ್ದೆ ಅನ್ನೋದು ಬಿಸಿ ಇದ್ದರೆ ತಿಂದ್ರೇ ಚೆನ್ನಾಗಿರೋದು. ತಣ್ಣಗಾಗ್ಬಿಟ್ರೆ ಮತ್ತು ಯಾರೂ ತಿನ್ನಲ್ಲ. ತಿಂತೀವಿ, ಆದರೆ ಅದಕ್ಕೆ ಮಜ್ಜಿಗೆ ಅನ್ನೋದು ಇರಬೇಕಾಗುತ್ತೆ. ಆದ್ದರಿಂದನೇ ನಾವು ಎಷ್ಟು ಬೇಕೋ ಅಷ್ಟೇ ತೊಳ್ಸ್ಕೊಳ್ತೀನಿ. ಕರೆಕ್ಟಾಗಿ ನಾನು ಅದು ಹೆಂಗೆ ಮಾಡ್ತೀನೋ ಗೊತ್ತಿಲ್ಲ, ಕರೆಕ್ಟಾಗಿ 4 ಮುದ್ದೆ ಅನ್ನೋದು ಮಾಡ್ತೀನಿ. ಸೊ ನೋಡಿ ಸ್ನೇಹಿತರೆ, ತುಂಬ ತಿಕ್ಕಾಗಿ ಬಂದಿದೆ ಸಾಂಬಾರು ಅಂತೂ. 1 kg ಮಟನ್ನು ತುಂಬ ಚೆನ್ನಾಗಿತ್ತು ಸಾಂಬಾರು, ಮತ್ತು ಪೀಸ್ಗಳು ಸಹ ತುಂಬ ಚೆನ್ನಾಗಿ ಬೆಂದ್ಕೊಂಡಿದ್ವು. ಮಕ್ಕಳು ನಮ್ಮ ಮನೆಯಲ್ಲಿ ಎಲ್ಲ ಇಷ್ಟಪಟ್ಟು ತಿಂದರು. ಫೈನಲಿ ಇವತ್ತಿನ ನಮ್ಮನೆ ಭಾನುವಾರದ ಬಾಡೂಟ ಬಂದುಬಿಟ್ಟು ಮಟನ್ ಸಾಂಬಾರು ಮುದ್ದೆ. ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಸ್ವಲ್ಪ ಖಾರ ಅನ್ನಿಸ್ತು, ಆದರೂ ಸ್ಪೈಸಿ ಅಂತ ಇರಲೇಬೇಕಲ್ಲ, ಮಟನ್ ಸಾಂಬಾರು ಚಿಕನ್ ಸಾಂಬಾರು ಅಂತಂದಮೇಲೆ. ಈ ರೀತಿ ಮುದ್ದೆಗೆ ನೀವು ಪಕ್ಕದಲ್ಲಿ ಒಂದೆರಡು ಸೌತೆಕಾಯಿ ಮತ್ತು ಸ್ವಲ್ಪ ಈರುಳ್ಳಿನ ಇಟ್ಕೊಂಡು ಬ್ಯಾಟಿಂಗ್ ಮಾಡಿದ್ರೆ ಇರುತ್ತೆ, ನಿಜವಾಗ್ಲೂ ಸಖತ್ತಾಗಿರುತ್ತೆ. ಸೊ ಚಿಕನ್ ಕಡಿಮೆನೇ ತಿನ್ನೋದು ನಾವು, ಮಟನ್ ಜಾಸ್ತಿ ಮಾಡ್ತೀವಿ. ಸೊ ಆಫ್ಟರ್ ಲಾಂಗ್ ಟೈಮ್, ಶ್ರಾವಣ ಆದಮೇಲೆ ಇವತ್ತೇ ಫಸ್ಟ್ ಟೈಮ್ ನಾವು ಮಟನ್ ನಾನ್ ವೆಜ್ ತಂದಿರೋದು. ಗಣೇಶನನ್ನೆಲ್ಲ ಬಿಟ್ಟಿದ್ದ ಆದಮೇಲೆ ಇವತ್ತು ಮಧ್ಯಾಹ್ನದ ಮೇಲೆ ನಾವು ಮಟನನ್ನು ತೊಗೊಂಬಂದು ರೆಡಿ ಮಾಡ್ಕೊತಾ ಇದ್ದೀವಿ. ಸೊ ಸ್ನೇಹಿತರೆ, ಇದು ಇವತ್ತಿನ ನಮ್ಮ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಕೊಡುವಂತಹ ಲೈಕ್ ನಮ್ಗೆ ತುಂಬ ಮೋಟಿವೇಟ್ ಆಗಿರುತ್ತೆ ಸ್ನೇಹಿತರೆ. ತುಂಬ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಚಾನಲ್ಗೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನನ್ನ ಕುಟುಂಬದವರು ಅಂತ ಭಾವಿಸ್ತೀನಿ ಸ್ನೇಹಿತರೆ. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಹೀಗೆ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.